ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಂದ್ರೆ ಗಣೇಶ ಚತುರ್ಥಿ ಹತ್ತಿರ ಬರ್ತಾ ಇದೆ. ನಿಮ್ಮ ಮಂಡಳ ಹೆಸರಲ್ಲಿ ನಿಮ್ಮ ಸೈಡಿಗೆ ಫೋಟೋ ನೋಡ್ತಾ ಇರಬಹುದು. ಈ ರೀತಿ ನೀವು ನಿಮ್ಮ ಮೊಬೈಲ್ದಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿವರೆಗೆ ನೋಡ್ಕೊಳ್ಳಿ. ನನ್ನ ಚಾನಲ್ಗೆ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಆಪ್ಷನ್ ಕಾಣುತ್ತದೆ, ಅದರ ಮೇಲೆ ಟೈಪ್ ಮಾಡಿಕೊಂಡು ಇಲ್ಲಿ ಜಿಮಿನಿ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಇಲ್ಲಿ ವೆಬ್ಸೈಟ್ ಬರತ್ತಲ್ಲ, ಅದ್ರ ಮೇಲೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ತಳಗ ಆಪ್ಷನ್ ಕಾಣತ್ತಲ್ಲ ಇಲ್ಲಿ, ಅದ್ರ ಮೇಲೆ ಟೈಪ್ ಮಾಡಿಕೊಂಡು ಬಾಜುಕ್ ಪ್ಲಸ್ ಐಕನ್ ಕಾಣತ್ತ, ಅದ್ರ ಮೇಲೆ ಟೈಪ್ ಮಾಡಿಕೊಂಡು ಫೈಲ್ ಅಂತ ಇದೆಲ್ಲ ಅದ್ರ ಮೇಲೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಇಲ್ಲಿ ಮತ್ತೊಂದು ಫೈಲ್ ಇದೆಲ್ಲ ಅದ್ರ ಮೇಲೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಈ 3 ಫೋಟೋನ ನಿಮಗೆ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಇಲ್ಲಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಫೋಟೋನ ಆ್ಯಡ್ ಮಾಡಿಕೊಂಡು ಈ ಪ್ರಾಂಪ್ಟ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಫಾಂಟ್ಸ್ನ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ನಾವು ಹುಂಚನಂಟೆ ಅಂತ ಇದೆಯಲ್ಲ, ಇಲ್ಲಿ ನೀವು ನಿಮ್ಮ ಊರ ಹೆಸರನ್ನ ಹಾಕೊಳ್ಳಿ. ಮತ್ತು ಇಲ್ಲಿ ಶ್ರೀ ಗಣೇಶ್ ಯುವಕ್ ಮಂಡಳ ಅಂತ ಇದೆಯಲ್ಲ, ನಿಮ್ಮ ಮಂಡಳ ಹೆಸರನ್ನ ಹಾಕೋಬಹುದು. ಮಂಡಳ ಹೆಸರನ್ನ ಹಾಕೊಂಡು ಇಲ್ಲಿ ಜನರೇಟ್ ಇದೆಯಲ್ಲ, ಅದ್ರ ಮೇಲೆ ಟೈಪ್ ಮಾಡಿದರೆ ಸಾಕು, ನಿಮ್ಮ ಫೋಟೋ ಜನರೇಟ್ ಆಗಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು. ಮತ್ತು ನನ್ನ ಚಾನಲ್ಗೆ ಹೊಸ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಫೋಟೋನ ಜನರೇಟ್ ಆಗಿ ಬರುತ್ತೆ. ನೋಡ್ತಾ ಇರೋದು ಶ್ರೀ ಗಣೇಶ್ ಯುವಕ್ ಮಂಡಳ್ ಹುಂಚನಂಟೆ ಅಂತ ಬಂದಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.